Hello everyone, welcome to Sankalp Learning Solutions. Let us see question number 5 of chapter Chemical Bonding. The number of lone pairs on sulfur in SF4. SF4 ಅಲ್ಲಿ ಸಲ್ಫರ್ ಅಲ್ಲಿ ಎಷ್ಟು ಲೋನ್ ಪೇರ್ ಇದೆ ಅಂತ ಕೇಳ್ತಿದ್ದಾರೆ. SF4 ಬರೆಯುವಾಗ ನಾನು ಫ್ಲೋರಿನ್ ಯಾವಾಗಲೂ ಒಂದೇ ಇಲೆಕ್ಟ್ರಾನ್ ನ ಕೊಡ್ಲಿಕ್ಕೆ ರೆಡಿ ಇರುತ್ತೆ. ಸೊ ಎಸ್ ಏನಿದೆ 4 ಬಾಂಡ್ಸ್ ಎಲ್ಲ ಸಿಂಗಲ್ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಸರಿನಾ? ಫ್ಲೋರಿನ್ ಯಾವಾಗ್ಲೂ ಒಂದೇ ಎಲೆಕ್ಟ್ರಾನ್ ಕೊಡುತ್ತೆ. ಈಗ ಇಲ್ಲಿ SF4 ಬರೆದಾಗ ನಾವು ಈ ರೀತಿ ಒಂದು ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ ಅನ್ನ ಬರೆದಿರ್ತೀವಿ. ಯಾಕೆ? ಫಸ್ಟ್ ಸಲ್ಫರ್ ಅನ್ನ ತಗೊಳ್ತು. ಸಲ್ಫರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 6 ಇರುತ್ತಾ? ಎಸ್, ಸಲ್ಫರ್ ವೇಲೆನ್ಸ್ ಎಲೆಕ್ಟ್ರಾನ್ 6. ಫ್ಲೋರಿನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 7 ಇರುತ್ತೆ. ಟೋಟಲ್ ಎಷ್ಟಿದೆ? ಫ್ಲೋರಿನ್ 4 ಇದೆ. (28 + 6) 34 ಇಲೆಕ್ಟ್ರಾನ್ಸ್ ಆಯ್ತಾ? ಟೋಟಲ್ 34 ಇಲೆಕ್ಟ್ರಾನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ರಿ. ಈಗ ಇಲ್ಲಿ ಫ್ಲೋರಿನ್ ಸುತ್ತ 1 2 3 4 5 6 7 ಇನ್ನೊಂದು ಎಲೆಕ್ಟ್ರಾನ್ ಅನ್ನ ಸಲ್ಫರಿಗೆ ಕೊಟ್ಟಿದೆ. ಸಲ್ಫರ್ ಜೊತೆ ಬಾಂಡ್ ಫಾರ್ಮ್ ಮಾಡಕ್ಕೆ ಯೂಸ್ ಮಾಡ್ಕೊಂಡಿದೆ. ಓಕೆ, 1 2 3 4 5 6 7 ಆಯ್ತು. 1 2 3 4 5 6 7 1 2 3 4 5 6 7 ಆಯ್ತು. ಓಕೆ, ಇಲ್ಲಿಗ 6 + 6 + 6 + 6 ಎಷ್ಟಾಯ್ತು? ಟೋಟಲ್ ಇಲೆಕ್ಟ್ರಾನು 24 ಇಲೆಕ್ಟ್ರಾನ್ ಆಯ್ತು. ಆದ್ಮೇಲೆ ಬಾಂಡ್ ಆಗಿರೋ ಇಲೆಕ್ಟ್ರಾನ್ ಅನ್ನ ಕನ್ಸಿಡರ್ ಮಾಡಿದ್ರೆ 4 ಬಾಂಡ್ಸ್ ಇದೆ. ಈಚ್ ಬಾಂಡ್ ಹ್ಯಾವಿಂಗ್ 2 ಇಲೆಕ್ಟ್ರಾನ್ಸ್. ಸೊ 4 2s 8 ಆಯ್ತು. 32 ಆಯ್ತಾ? ಇನ್ನು ಎಷ್ಟು ಇಲೆಕ್ಟ್ರಾನ್ ಬೇಕು? 2 ಇಲೆಕ್ಟ್ರಾನ್. ಆ 2 ಇಲೆಕ್ಟ್ರಾನ್ ಅನ್ನ ಎಲ್ಲಿ ಬರಿತೀನಿ? ಸಲ್ಫರ್ ಮೇಲೆ ಬರಿತೀನಿ. ಸೊ sulfur is having lone pair of electron. One lone pair of electron. Thank you.